ಆರ್ಎಸ್ಎಸ್ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಾನ್ ವೇಳೆ ಎಸ್ಡಿಪಿಐ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿತ್ತು. ಎಫ್ಐಆರ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತ ಅಬ್ದುಲ್ ಗಫೂರ್ ಬಂಧನ ಆಗಿದೆ. ಹುಬ್ಬಳ್ಳಿ ಉಪನಗರ ಪೊಲೀಸರಿಂದ ಈತನ ಬಂಧನ ಆಗಿರುವಂತದ್ದು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಂಘ ಪರಿವಾರದ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ ಎಸ್ಡಿಪಿಐ ಇನ್ನೊಂದು ಕಡೆ ಕೋಮು ಭಾವನೆ ಕೆರಳಿಸುವಂತೆ ಈ ಕೃತ್ಯವನ್ನ ಎಸಗಿರುವುದಾಗಿ ನಿನ್ನೆ ಎಸ್ಡಿಪಿಐ ವಿರುದ್ಧ ದೂರು ಕೂಡ ಹಿಂದೂ ಮುಖಂಡರು ದಾಖಲು ಮಾಡಿ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಯಿತು. ಹಿಂದೂ ಕಾರ್ಯಕರ್ತರು ಈ ಎಫ್ಐಆರ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮಾಡಿದ್ರು. ಆದರೆ ಆತನನ್ನ ಹಿಡಿತನ್ನಿ ಬಂಧನ ಮಾಡಿ ವಿಚಾರಣೆ ನಡೆಸಿ ಏನ್ ಕತೆ ಇತ್ತು ಅಂತ ಇದನ್ನೆಲ್ಲ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅಬ್ದುಲ್ ಗಫೂರ್ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ನಿನ್ನೆ ರಂಜಾನ್ ಹಬ್ಬ ನಿಮಿತ್ತ ಹುಬ್ಬಳ್ಳಿಯಲ್ಲಿ ಈತ ಪ್ಲೇ ಕಾರ್ಡ್ ಅನ್ನ ತೋರಿಸ್ತಾ ಇದ್ದಾನೆ. ಆರ್ಎಸ್ಎಸ್ ವಿರುದ್ಧವಾಗಿ ಆಯ್ತು ಹಬ್ಬ ಆಚರಣೆ ಮಾಡ್ತಾರೆ, ಮನೆಗೆ ಹೋಗ್ಬೇಕಪ್ಪ, ಈ ತರದೆಲ್ಲ ಯಾಕೆ ಬೋರ್ಡ್ ತೋರಿಸೋದು, ಅದನ್ನು ವಿರೋಧ ವ್ಯಕ್ತಪಡಿಸೋದು, ಗಲಾಟೆ, ಕೋಮು, ಶಾಂತಿ ಸುವ್ಯವಸ್ಥೆ ಹದಗೆಡಿಸೋದು, ಸಮಾಜದಲ್ಲಿ ಯಾರು ನೆಮ್ಮದಿಯಿಂದ ಇರೋಕ್ಕಾಗಂಗಿಲ್ಲ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಬಂದಿದ್ದೇನು ರಂಜಾನ್ ಹಬ್ಬ ಆಚರಣೆ ಮಾಡದ್ನ, ಹೋದ್ನ, ಮನೆಗೆ ಹೋಗಿ ಉಂಡ್ನೋ ತಿನ್ನೋ ಮಲ್ಕೊಂಡ್ನೋ ಇಷ್ಟಕ್ಕೆ ಸೀಮಿತ ಆಗಬೇಕು. ಈತ ಇಲ್ಲಿ ಬಂದ್ಕೊಂಡು ಆರ್ಎಸ್ಎಸ್ ವಿರುದ್ಧ ಯಾಕೆ ಬೋರ್ಡ್ ತೋರಿಸುವಂತ ಅವಶ್ಯಕತೆ ಏನಿದೆ? ಸುಮ್ಮನೆ ಅಲ್ವಾ ಇದು? ಕೋಮು ಗಲಭೆ ಮಾಡೋಕಲ್ವಾ ಇದು? ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋಕಲ್ವಾ ಇದು? ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸುವಂತ ನಿಟ್ಟಿನಲ್ಲಿ ಇಂಥ ಪ್ಲೇ ಕಾರ್ಡ್ಗಳನ್ನೆಲ್ಲ ತೋರಿಸೋದು. ಒಂದೊಂದು ಕ್ರಿಮಿಗಳು ಇರ್ತಾರೆ, ಒಂದು ಸಂಘದವ್ರಿಗೆ ಎಲ್ಲರೂ ಅಂತಲ್ಲ, ಒಂದಿಷ್ಟನೇ ಇರ್ತಾರೆ. 100 ಜನರಲ್ಲಿ ಒಬ್ರು ಏನಾದ್ರು ಒಂದು ಈ ತರ ಕಿಡಿಗೇಡಿಗಳು ಹಿಂದೆ ಪ್ಲೇ ಕಾರ್ಡ್ ಮಾಡಿಸೋದು ಅಥವಾ ಅದನ್ನ ಪ್ರದರ್ಶನ ಮಾಡೋದು, ಏನೋ ಬೇರೆ ಯಾವುದೋ ಸಂಘಟನೆ ವಿರುದ್ಧ ಘೋಷಣೆ ಕೂಗೋದು. ಹಬ್ಬ ಬಂದು ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಚೆನ್ನಾಗಿರೋದು ಬಿಟ್ಕೊಂಡು ಈ ತರ ಕೋಮು ಭಾವನೆಯನ್ನ ಕೆರಳಿಸುವಂತ ಕೃತ್ಯ ಇದು. ಆರ್ಎಸ್ಎಸ್ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಾನ್ ವೇಳೆ ಎಸ್ಡಿಪಿಐ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿತ್ತು. ಎಫ್ಐಆರ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತ ಅಬ್ದುಲ್ ಗಫೂರ್ ಬಂಧನ ಆಗಿದೆ. ಹುಬ್ಬಳ್ಳಿ ಉಪನಗರ ಪೊಲೀಸರಿಂದ ಈತನ ಬಂಧನ ಆಗಿರುವಂತದ್ದು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಂಘ ಪರಿವಾರದ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ ಎಸ್ಡಿಪಿಐ ಇನ್ನೊಂದು ಕಡೆ ಕೋಮು ಭಾವನೆ ಕೆರಳಿಸುವಂತೆ ಈ ಕೃತ್ಯವನ್ನ ಎಸಗಿರುವುದಾಗಿ ನಿನ್ನೆ ಎಸ್ಡಿಪಿಐ ವಿರುದ್ಧ ದೂರು ಕೂಡ ಹಿಂದೂ ಮುಖಂಡರು ದಾಖಲು ಮಾಡಿ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಯಿತು. ಹಿಂದೂ ಕಾರ್ಯಕರ್ತರು ಈ ಎಫ್ಐಆರ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮಾಡಿದ್ರು. ಆದರೆ ಆತನನ್ನ ಹಿಡಿತನ್ನಿ ಬಂಧನ ಮಾಡಿ ವಿಚಾರಣೆ ನಡೆಸಿ ಏನ್ ಕತೆ ಇತ್ತು ಅಂತ ಇದನ್ನೆಲ್ಲ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅಬ್ದುಲ್ ಗಫೂರ್ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ನಿನ್ನೆ ರಂಜಾನ್ ಹಬ್ಬ ನಿಮಿತ್ತ ಹುಬ್ಬಳ್ಳಿಯಲ್ಲಿ ಈತ ಪ್ಲೇ ಕಾರ್ಡ್ ಅನ್ನ ತೋರಿಸ್ತಾ ಇದ್ದಾನೆ. ಆರ್ಎಸ್ಎಸ್ ವಿರುದ್ಧವಾಗಿ ಆಯ್ತು ಹಬ್ಬ ಆಚರಣೆ ಮಾಡ್ತಾರೆ, ಮನೆಗೆ ಹೋಗ್ಬೇಕಪ್ಪ, ಈ ತರದೆಲ್ಲ ಯಾಕೆ ಬೋರ್ಡ್ ತೋರಿಸೋದು, ಅದನ್ನು ವಿರೋಧ ವ್ಯಕ್ತಪಡಿಸೋದು, ಗಲಾಟೆ, ಕೋಮು, ಶಾಂತಿ ಸುವ್ಯವಸ್ಥೆ ಹದಗೆಡಿಸೋದು, ಸಮಾಜದಲ್ಲಿ ಯಾರು ನೆಮ್ಮದಿಯಿಂದ ಇರೋಕ್ಕಾಗಂಗಿಲ್ಲ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಬಂದಿದ್ದೇನು ರಂಜಾನ್ ಹಬ್ಬ ಆಚರಣೆ ಮಾಡದ್ನ, ಹೋದ್ನ, ಮನೆಗೆ ಹೋಗಿ ಉಂಡ್ನೋ ತಿನ್ನೋ ಮಲ್ಕೊಂಡ್ನೋ ಇಷ್ಟಕ್ಕೆ ಸೀಮಿತ ಆಗಬೇಕು. ಈತ ಇಲ್ಲಿ ಬಂದ್ಕೊಂಡು ಆರ್ಎಸ್ಎಸ್ ವಿರುದ್ಧ ಯಾಕೆ ಬೋರ್ಡ್ ತೋರಿಸುವಂತ ಅವಶ್ಯಕತೆ ಏನಿದೆ? ಸುಮ್ಮನೆ ಅಲ್ವಾ ಇದು? ಕೋಮು ಗಲಭೆ ಮಾಡೋಕಲ್ವಾ ಇದು? ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋಕಲ್ವಾ ಇದು? ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸುವಂತ ನಿಟ್ಟಿನಲ್ಲಿ ಇಂಥ ಪ್ಲೇ ಕಾರ್ಡ್ಗಳನ್ನೆಲ್ಲ ತೋರಿಸೋದು. ಒಂದೊಂದು ಕ್ರಿಮಿಗಳು ಇರ್ತಾರೆ, ಒಂದು ಸಂಘದವ್ರಿಗೆ ಎಲ್ಲರೂ ಅಂತಲ್ಲ, ಒಂದಿಷ್ಟನೇ ಇರ್ತಾರೆ. 100 ಜನರಲ್ಲಿ ಒಬ್ರು ಏನಾದ್ರು ಒಂದು ಈ ತರ ಕಿಡಿಗೇಡಿಗಳು ಹಿಂದೆ ಪ್ಲೇ ಕಾರ್ಡ್ ಮಾಡಿಸೋದು ಅಥವಾ ಅದನ್ನ ಪ್ರದರ್ಶನ ಮಾಡೋದು, ಏನೋ ಬೇರೆ ಯಾವುದೋ ಸಂಘಟನೆ ವಿರುದ್ಧ ಘೋಷಣೆ ಕೂಗೋದು. ಹಬ್ಬ ಬಂದು ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಚೆನ್ನಾಗಿರೋದು ಬಿಟ್ಕೊಂಡು ಈ ತರ ಕೋಮು ಭಾವನೆಯನ್ನ ಕೆರಳಿಸುವಂತ ಕೃತ್ಯ ಇದು. ಆರ್ಎಸ್ಎಸ್ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಾನ್ ವೇಳೆ ಎಸ್ಡಿಪಿಐ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿತ್ತು. ಎಫ್ಐಆರ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತ ಅಬ್ದುಲ್ ಗಫೂರ್ ಬಂಧನ ಆಗಿದೆ. ಹುಬ್ಬಳ್ಳಿ ಉಪನಗರ ಪೊಲೀಸರಿಂದ ಈತನ ಬಂಧನ ಆಗಿರುವಂತದ್ದು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಂಘ ಪರಿವಾರದ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ ಎಸ್ಡಿಪಿಐ ಇನ್ನೊಂದು ಕಡೆ ಕೋಮು ಭಾವನೆ ಕೆರಳಿಸುವಂತೆ ಈ ಕೃತ್ಯವನ್ನ ಎಸಗಿರುವುದಾಗಿ ನಿನ್ನೆ ಎಸ್ಡಿಪಿಐ ವಿರುದ್ಧ ದೂರು ಕೂಡ ಹಿಂದೂ ಮುಖಂಡರು ದಾಖಲು ಮಾಡಿ
ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಯಿತು. ಹಿಂದೂ ಕಾರ್ಯಕರ್ತರು ಈ ಎಫ್ಐಆರ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮಾಡಿದ್ರು. ಆದ್ರೆ ಆತನನ್ನ ಹಿಡಿತನ್ನಿ ಬಂಧನ ಮಾಡಿ ವಿಚಾರಣೆ ನಡೆಸಿ ಏನ್ ಕತೆ ಇತ್ತು ಅಂತ ಇದನ್ನೆಲ್ಲ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅಬ್ದುಲ್ ಗಫೂರ್ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ನಿನ್ನೆ ರಂಜಾನ್ ಹಬ್ಬ ನಿಮಿತ್ತ ಹುಬ್ಬಳ್ಳಿಯಲ್ಲಿ ಈತ ಪ್ಲೇ ಕಾರ್ಡ್ ಅನ್ನ ತೋರಿಸ್ತಾ ಇದ್ದಾನೆ. ಆರ್ಎಸ್ಎಸ್ ವಿರುದ್ಧವಾಗಿ ಆಯ್ತು ಹಬ್ಬ ಆಚರಣೆ ಮಾಡ್ತಾರೆ, ಮನೆಗೆ ಹೋಗ್ಬೇಕಪ್ಪ, ಈ ತರದೆಲ್ಲ ಯಾಕೆ ಬೋರ್ಡ್ ತೋರಿಸೋದು, ಅದನ್ನ ವಿರೋಧ ವ್ಯಕ್ತಪಡಿಸೋದು, ಗಲಾಟೆ, ಕೋಮು, ಶಾಂತಿ ಸುವ್ಯವಸ್ಥೆ ಹದಗೆಡಿಸೋದು, ಸಮಾಜದಲ್ಲಿ ಯಾರು ನೆಮ್ಮದಿಯಿಂದ ಇರೋಕ್ಕಾಗಂಗಿಲ್ಲ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಬಂದಿದ್ದೇನು ರಂಜಾನ್ ಹಬ್ಬ ಆಚರಣೆ ಮಾಡದ್ನ, ಹೋದ್ನ, ಮನೆಗೆ ಹೋಗಿ ಉಂಡ್ನೋ ತಿನ್ನೋ ಮಲ್ಕೊಂಡ್ನೋ ಇಷ್ಟರಾಗೆ ಸೀಮಿತ ಆಗಬೇಕು. ಈತ ಇಲ್ಲಿ ಬಂದ್ಕೊಂಡು ಆರ್ಎಸ್ಎಸ್ ವಿರುದ್ಧ ಯಾಕೆ ಬೋರ್ಡ್ ತೋರಿಸುವಂತ ಅವಶ್ಯಕತೆ ಏನಿದೆ? ಸುಮ್ಮನೆ ಅಲ್ವಾ ಇದು? ಕೋಮು ಗಲಭೆ ಮಾಡೋಕಲ್ವಾ ಇದು? ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋಕಲ್ವಾ ಇದು? ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸುವಂತ ನಿಟ್ಟಿನಲ್ಲಿ ಇಂಥ ಪ್ಲೇ ಕಾರ್ಡ್ಗಳನ್ನೆಲ್ಲ ತೋರಿಸೋದು. ಒಂದೊಂದು ಕ್ರಿಮಿಗಳು ಇರ್ತಾರೆ, ಒಂದು ಸಂಘದವ್ರಿಗೆ ಎಲ್ಲರೂ ಅಂತಲ್ಲ, ಒಂದಿಷ್ಟನೇ ಇರ್ತಾರೆ. 100 ಜನರಲ್ಲಿ ಒಬ್ರು ಏನಾದ್ರು ಒಂದು ಈ ತರ ಕಿಡಿಗೇಡಿಗಳು ಹಿಂದೆ ಪ್ಲೇ ಕಾರ್ಡ್ ಮಾಡಿಸೋದು ಅಥವಾ ಅದನ್ನ ಪ್ರದರ್ಶನ ಮಾಡೋದು, ಏನೋ ಬೇರೆ ಯಾವುದೋ ಸಂಘಟನೆ ವಿರುದ್ಧ ಘೋಷಣೆ ಕೂಗೋದು. ಹಬ್ಬ ಬಂದು ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಚೆನ್ನಾಗಿರೋದು ಬಿಟ್ಕೊಂಡು ಈ ತರ ಕೋಮು ಭಾವನೆಯನ್ನ ಕೆರಳಿಸುವಂತ ಕೃತ್ಯ ಇದು. ಆರ್ಎಸ್ಎಸ್ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಾನ್ ವೇಳೆ ಎಸ್ಡಿಪಿಐ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿತ್ತು. ಎಫ್ಐಆರ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತ ಅಬ್ದುಲ್ ಗಫೂರ್ ಬಂಧನ ಆಗಿದೆ. ಹುಬ್ಬಳ್ಳಿ ಉಪನಗರ ಪೊಲೀಸರಿಂದ ಈತನ ಬಂಧನ ಆಗಿರುವಂತದ್ದು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಂಘ ಪರಿವಾರದ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ ಎಸ್ಡಿಪಿಐ ಇನ್ನೊಂದು ಕಡೆ ಕೋಮು ಭಾವನೆ ಕೆರಳಿಸುವಂತೆ ಈ ಕೃತ್ಯವನ್ನ ಎಸಗಿರುವುದಾಗಿ ನಿನ್ನೆ ಎಸ್ಡಿಪಿಐ ವಿರುದ್ಧ ದೂರು ಕೂಡ ಹಿಂದೂ ಮುಖಂಡರು ದಾಖಲು ಮಾಡಿ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಯಿತು. ಹಿಂದೂ ಕಾರ್ಯಕರ್ತರು ಈ ಎಫ್ಐಆರ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮಾಡಿದ್ರು. ಆದ್ರೆ ಆತನನ್ನ ಹಿಡಿತನ್ನಿ ಬಂಧನ ಮಾಡಿ ವಿಚಾರಣೆ ನಡೆಸಿ ಏನ್ ಕತೆ ಇತ್ತು ಅಂತ ಇದನ್ನೆಲ್ಲ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅಬ್ದುಲ್ ಗಫೂರ್ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ನಿನ್ನೆ ರಂಜಾನ್ ಹಬ್ಬ ನಿಮಿತ್ತ ಹುಬ್ಬಳ್ಳಿಯಲ್ಲಿ ಈತ ಪ್ಲೇ ಕಾರ್ಡ್ ಅನ್ನ ತೋರಿಸ್ತಾ ಇದ್ದಾನೆ. ಆರ್ಎಸ್ಎಸ್ ವಿರುದ್ಧವಾಗಿ ಆಯ್ತು ಹಬ್ಬ ಆಚರಣೆ ಮಾಡ್ತಾರೆ, ಮನೆಗೆ ಹೋಗ್ಬೇಕಪ್ಪ, ಈ ತರದೆಲ್ಲ ಯಾಕೆ ಬೋರ್ಡ್ ತೋರಿಸೋದು, ಅದನ್ನ ವಿರೋಧ ವ್ಯಕ್ತಪಡಿಸೋದು, ಗಲಾಟೆ, ಕೋಮು, ಶಾಂತಿ ಸುವ್ಯವಸ್ಥೆ ಹದಗೆಡಿಸೋದು, ಸಮಾಜದಲ್ಲಿ ಯಾರು ನೆಮ್ಮದಿಯಿಂದ ಇರೋಕ್ಕಾಗಂಗಿಲ್ಲ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಬಂದಿದ್ದೇನು ರಂಜಾನ್ ಹಬ್ಬ